ಶ್ರೀರಂಗಪಟ್ಟಣದ ಜಾಮಿಯಾ ಮಸೀದಿಯು ಪಾರಂಪರಿಕ ಕಟ್ಟಡವಾಗಿದ್ದು, ಇಲ್ಲಿ ಮದರಸ ನಡೆಸಬಾರದು ಎಂದು ಸರ್ಕಾರಿ ಆದೇಶ ಇದೆ. ಆದರೂ ಇಲ್ಲಿ ಕಾನೂನು ಬಾಹಿರವಾಗಿ ಮದರಸ ನಡೆಸಲಾಗುತ್ತಿದೆ. ಇದರ ವಿರುದ್ಧ ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದ್ದು, ಇದರ ವಿಚಾರಣೆ ಜು. 11ರಂದು ನಡೆಯಲಿದೆ ಎಂದು ಬಜರಂಗ ಸೇನೆ ಕರ್ನಾಟಕ ಸಂಘಟನೆಯ ರಾಜ್ಯಾಧ್ಯಕ್ಷ ಬಿ. ಮಂಜುನಾಥ್ ಮಂಡ್ಯದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಆರೋಪಿಸಿದರು. ಆ ಕಟ್ಟಡದಲ್ಲಿ 1956ರಲ್ಲಿ ಒಂದು ಕಾನೂನನ್ನು ತಂದಿದ್ದಾರೆ, ಬಲವಾದ ಕಾನೂನಿದೆ. ಯಾವುದೇ ಹೊರಗಿನ ವ್ಯಕ್ತಿಗಳು ಅಲ್ಲಿ ಒಳಗಡೆ ಪ್ರವೇಶ ಮಾಡುವಾಗಿಲ್ಲ, ಅಲ್ಲಿ ಉಳ್ಕೊಳ್ಳುವಾಗಿಲ್ಲ. ಆದರೆ 1978ನೇ ಇಸ್ವಿಯಿಂದ ನಿರಂತರವಾಗಿ ಅಲ್ಲಿ ಸುಮಾರು 50 ಜನ ಮುಸ್ಲಿಂ ವಿದ್ಯಾರ್ಥಿಗಳು ಒಂದು ಮತಾಂಧತೆಯ ಪಾಠವನ್ನು, ಇಸ್ಲಾಮಿನ ಪಾಠವನ್ನು, ಮದ್ರಸ ಪಾಠವನ್ನು ಅಲ್ಲಿ ಕಲಿತಾ ಇದ್ದಾರೆ. ಅಷ್ಟೇ ಅಲ್ಲದೆ ಪ್ರತಿನಿತ್ಯ ಆ ಕಂಬಗಳನ್ನು, ಯಾವ ದೇವರ ಕಂಬಗಳು ನಮ್ಮ ಹಿಂದೂ ದೇವಸ್ಥಾನದ ಕುರುಗಳಿದೆಯೋ ಆ ಎಲ್ಲ ಕಂಬಗಳನ್ನು ಕಲ್ಲಿನಲ್ಲಿ ಕೆತ್ತಿ ಅದನ್ನು ವಿರೂಪಗೊಳಿಸ್ತಾ ಇದ್ದಾರೆ. ಅಂದರೆ ಯಾವ ಅಧಿಕಾರಿಗಳು ಅದನ್ನು ಪ್ರೊಟೆಕ್ಟ್ ಮಾಡಬೇಕಾಗಿತ್ತೋ ಸರ್ಕಾರ ಸುಮಾರು 5-6 ಲಕ್ಷ ರೂಪಾಯಿ ಹಣವನ್ನು ಪ್ರತಿ ತಿಂಗಳು ಖರ್ಚು ಮಾಡ್ತಾ ಇದೆ. ಆದರೆ ಅಧಿಕಾರಿಗಳು ಕಣ್ಣು ಮುಚ್ಚಿ ಕೈ ಕಟ್ಟಿ ಕುಳಿತಿದ್ದಾರೆ. ಇಂಥ ಅಧಿಕಾರಿಗಳ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲು ಮಾಡಬೇಕು ಅನ್ನೋ ಆಗ್ರಹವನ್ನು ನಾವು ಮಾಡಿದ್ದೀವಿ. ಹಾಗೆ ಆ ಮದ್ರಸಾ ವಿದ್ಯಾರ್ಥಿಗಳನ್ನು ಕೂಡಲೇ ಅವರನ್ನು ಹೊರಗಾಕಬೇಕು. ಯಾವ ಪಾರಂಪರಿಕ ಕಟ್ಟಡದ ಒಳಗಡೆ ಯಾರು ಇರಲಿಕ್ಕೆ ಅವಕಾಶ ಇಲ್ವೋ, ಆದರೆ ಅಕ್ರಮವಾಗಿ ಮದ್ರಸ ನಡೀತಾ ಇದೆಯಲ್ಲ, ಆ ಮದ್ರಸಾ ವಿದ್ಯಾರ್ಥಿಗಳನ್ನು ಹೊರಗಾಕಿ ಅದನ್ನು ಸಂಪೂರ್ಣ ಸರ್ಕಾರದ ತೆಗೆ ತಗೊಳ್ಬೇಕು ಅನ್ನುವಂಥ ಒಂದು ಮನವಿಯನ್ನು ಮಾಡಿದ್ದೀವಿ. ಹಾಗಾಗಿ ನಮ್ಮ ಮನವಿಯನ್ನು ಪುರಸ್ಕರಿಸಿರುವಂಥ ಘನ ನ್ಯಾಯಾಲಯ ಎಲ್ಲ ಫಿರ್ಯಾದುದಾರರಿಗೆ, ನಮ್ಮ ಪ್ರತಿವಾದಿಗಳಿಗೆ, ಅದರಲ್ಲಿ ರಾಜ್ಯ ಸರ್ಕಾರ, ಮಂಡ್ಯದ DC ಅವರು, ಹಾಗೆ ASIನ ರೀಜನಲ್ ಆಫೀಸರು, ವಕ್ಫ್ ಬೋರ್ಡಿನ ಅಧಿಕಾರಿಗಳು ಮತ್ತು ಮುಜರಾಯಿ ಇಲಾಖೆಯ ಅಧಿಕಾರಿಗಳು